ಇವತ್ತು ಯಾರೇನು ಕೆಳಗಡೆ ಇಲ್ಲ. ಆ ಗದ್ದೆಲಿ ನಾನು ಚೆನ್ನಾಗಿ ಆಟ ಆಡ್ಬೋದು. ನನ್ನ ಜೊತೆ ಆಟ ಆಡೋಕೆ ಯಾರೂ ಇಲ್ಲಲ್ಲ, ಅವಾಗ ಏನು ಮಾಡಲಿ ನಾನು? ಕಾವ್ಯ, ಅಮ್ಮ ಕಾವ್ಯ. ಹಾಯ್, ಇದಲ್ಲ ಆಂಟಿ ಬಲ್ಲಿದ್ದಾಳೆ. ಓ, ಇಲ್ಲ ಅನ್ನತ್ತು ಬಲಿಲ್ಲಲ್ಲ, ಆಳೆ ತಾನೇ ಇದು. ಅಯ್ಯಯ್ಯೋ, ಈ ಹುಚ್ಚಿ ಇಲ್ಲೇ ಇದ್ದಾರಲ್ಲಪ್ಪ, ಏನು ಮಾಡ್ಲಿ ಇವಾಗ? ಇವಳು ನನಗೇನು ಮಾಡಿಬಿಟ್ರೆ? ಹಾಯ್ ಆತಿ, ನಿತ್ಕೊಳ್ಳಿ. ನೀ ಎಲ್ಲಿ ಓದ್ತಿದ್ದೀಯಾ? ಬಾ ನನ್ನ ಜೊತೆ ಆಟ ಆಡು. ಹಾಂ, ನಾನು ನಿನ್ನ ಜೊತೆ ಆಟ ಆಡಬೇಕಾ? ಹಾಂ ಹಾಂ, ಅದೊಂದೇ ಕಡಿಮೆ, ಆಡ್ತೀನಿ. ಅದು ಸರಿ, ಮನೆಯಲ್ಲಿ ಬೇರೆ ಯಾರೂ ಇಲ್ವಾ? ಯಾರು ಇರಬೇಕು? ನಾನು ಇಲ್ಲ, ಇಲ್ಲಿ ಆಟ ಆಡೋಣ ಬಾ. ಅಕ್ಕ, ಇಲ್ಲಿ ಏನು ಮಾಡ್ತಿದ್ಯಾ? ಅಲ್ಲ, ರೂಮ್ ಲಾಕ್ ಹಾಕಿದ್ರೆ ಹೇಗೆ ಹೊರಗಡೆ ಬರ್ತೇನೆ ನೀನು? ಹೇ, ಆತಿ ಬಂದಿದ್ದಾರೆ ಕಣೆ, ಅದಕ್ಕೆ ನಾನು ಅದ್ರ ಜೊತೆ ಆಟ ಆಡೋಕ್ಕೆ ಅಂತ ಬಂದೆ. ನೀನನ್ನು ಯಾವಾಗಲೂ ರೂಮಲ್ಲಿ ಕೂಲಿ ಕೂಲಿ ಆಗಬೇಡ. ನೀನು ಹಿಂಗೆ ಬಿಟ್ಟರೆ ಆಗಲ್ಲ. ಆಂಟಿ, ಒಂದು ನಿಮಿಷ ಬಂದೆ, ಕುತ್ಕೊಳ್ಳಿ. ಅಕ್ಕ, ನೀನು ಬಾ. ಇಲ್ಲೇ. ಅಯ್ಯೋ ದೇವ್ರೆ, ಈ ಹುಡುಗಿನ ಇಷ್ಟು ದೊಡ್ಡ ಮಣ್ಣು ಹಿಡಿಯೋಕೆ ಆಗ್ತಾ ಇಲ್ಲ. ಇನ್ನು ನಮ್ಮನೆಗೆ ಬಂದರೆ ನನ್ನ ಕತೆ ಏನಪ್ಪ? ಹಾಂ, ಇವಳನ್ನ ಎಲ್ಲಿ ಅಂತ ಬಚ್ಚಿಡಲಿ ನಾನು. ಆಂಟಿ, ನೀವು ಬಂದಿದ್ದ ವಿಷಯ ಏನಂತ ಗೊತ್ತಾಗಿಲ್ಲ. ಅದೇ ಅಮ್ಮ, ಮದುವೆ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅದೇನೆಂದರೆ, ಮದುವೆ ತುಂಬ ಗ್ರ್ಯಾಂಡಾಗಲೇ ಏನೋ ಮಾಡೋದು ಬೇಡ, ಸಿಂಪಲಾಗಿ. ಅಂದರೆ ನಮ್ಮನೆ ಕಡೆಯಿಂದ ನಾವು 3 ಜನ ಬರ್ತೀವಷ್ಟೇ. ನಮ್ಗೆ ಹೇಳ್ಕೊಳ್ಳೋಕ್ಕೆ ನೆಂಟ್ರಂತ ಯಾರೂ ಇಲ್ಲ, ನಿಮಗೆ ಗೊತ್ತಲ್ಲ. ಅಲ್ಲ ಆಂಟಿ, ನಮ್ಮ ಅಪ್ಪ ನಮ್ಮ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅರೇಂಜ್ಮೆಂಟ್ ಎಲ್ಲ ಮುಗ್ದೋಗಿದೆ. ಆದರೆ ಇವಾಗ ಬಂದು ಸಿಂಪಲ್ ಆಗಬೇಕು ಅಂತಿರಲ್ಲ? ಹೌದು ಬೇಕ್ರಿ, ನಾನೆಲ್ಲ ಅರೇಂಜ್ಮೆಂಟು ಮಾಡ್ಕೊಬಿಟ್ಟಿದ್ದೀನಿ. ಚೌಟ್ರಿ, ಇಷ್ಟಕ್ಕೂ ಕಾರ್ಡ್ ಕೂಡ ಓಡಿಸಾಗಿದೆ. ಏಕೆ ನೀವು ಕಾರ್ಡ್ ನೋಡಿಲ್ವಾ? ಏನು, ನೀವು ಕಾರ್ಡ್ ಓಡಿಸಿದ್ದೀರಾ? ಆದರೆ ನಮ್ಮ ಹೆಸರೆಲ್ಲ ಕರೆಕ್ಟಾಗಿ ಹಾಕ್ಬಿಟ್ಟಿದ್ರೆ ಹೇಗೆ? ಹಾಂ, ಕಾರ್ಡ್ ಅಂತ ಓಡಿಸ್ಮೇಲೆ ಹೆಸರೆಲ್ಲ ಕರೆಕ್ಟಾಗಿ ಹಾಕ್ಬೇಕಲ್ಲ. ಯಾಕೆ, ಏನು ತೊಂದರೆನಾ? ಅಯ್ಯೋ ಬೀಗ್ರಿ, ನಾನು ನಿಮ್ಗೆ ಹೇಗೆ ಹೇಳಿ? ನಿಮ್ಮ ಚಿಕ್ಕ ಮಗಳನ್ನ ಮದುವೆ ಮಕ್ಕಳು ತೊಂದರೆ ಏನೂ ಇಲ್ಲ. ಆದರೆ ನಿಮ್ಮ ದೊಡ್ಡ ಮಗಳನ್ನ ಮಾಡ್ಕೊತೀವಿ. ನನ್ನ ಮಗನಿಗೆ ಮೊದಲೇ ಮದುವೆ ಆಗಿದೆ, ನಿಮ್ಗೆ ವಿಷಯ ಗೊತ್ತು ತಾನೇ? ಆಮ ಗೊತ್ತಿದೆ, ಆದರೆ ಈ ವಿಷಯ ನಿಮ್ಮ ಸೊಸೆ ಗೊತ್ತು ಅಂತ ಅಲ್ವಾ ಹೇಳಿದ್ದು ನಿಮ್ಮ ಮಗ ಬಾಲು? ನನಗೆ ಹಾಗೆ ಹೇಳಿದ್ದೆ ಅವನು, ನಮ್ಮ ಅತ್ತಿಗೆ ಗೊತ್ತಿದೆ ಅಂತ. ಇವಾಗ ನೀವು ನೋಡಿದ್ರೆ ಗೊತ್ತಿಲ್ಲ ಅಂತಿರಲ್ಲ. ಏನ್ರಿ, ನಿಮ್ಗೆ ಸ್ವಲ್ಪನ ಬುದ್ಧಿ ಇದೆಯಾ? ಯಾವುದಾದ್ರೂ ಹೆಂಡತಿ ಆಯಿತು ನೀವು ಇನ್ನೂ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾಳಾ? ಹಾಂ, ಅವನೇನೋ ಹೇಳ್ದೆ ಬುದ್ಧಿಗೇಡಿ, ನೀವು ಅವನಿಗೆ ದೊಡ್ಡ ಬುದ್ಧಿಗೇಡಿ ನಂಬಿದ್ದೀರಲ್ಲ. ಹಾಗಾದರೆ ಈ ಮದುವೆ ನಡೆಯಲ್ವಾ? ಅಯ್ಯೋ ಬಿಡ್ತು ಅನ್ರಿ, ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ನಿಮ್ಮ ಮಗಳು ನಮ್ಮ ಸೊಸೆ ಆಗಲೇಬೇಕು. ಆದರೆ ಮದುವೆ ತುಂಬ ಗ್ರ್ಯಾಂಡಾಗೆಲ್ಲ ಏನೂ ಬೇಡ, ತುಂಬ ಸಿಂಪಲ್ಲಾಗಿ. ಅದೇ ಹೇಳಿದ್ನಲ್ಲ, ನಿಮ್ಮ ಕಡೆ ಎಷ್ಟು ಜನ ಬೇಕಾದರೂ ಬರಲಿ, ನನ್ನ ಕಡೆ ನಾವು 3 ಜನ ಅಷ್ಟೇ. ಆಯಿತು ಬಿಡಿ ಆಂಟಿ, ನೀವು ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀವಿ. ನಮಗೇನು, ನಮ್ಮ ಮದುವೆ ಆದರೆ ಸಾಕು. ನಾನು ನಮ್ಮ ಅಪ್ಪನ ಹೇಳ್ಕೊತೀನಿ. ಸರಿ ಅಮ್ಮ, ತುಂಬ ಥ್ಯಾಂಕ್ಸ್, ನಿಮಗೆ ತುಂಬ ಹೆಲ್ಪ್ ಆಯಿತು. ನಾನು ಬರ್ತೀನಿ. ಅಲ್ಲ ಕಣೆ ಕಾವ್ಯ, ಇದೇನಿದು? ನಿಮ್ಮ ಅತ್ತೆ ಗಂಟೆಗೊಂದು ಮಾತಾಡ್ತಾರಲ್ಲ, ಎಲ್ಲ ಸರಿ ತಾನೆ? ಅಪ್ಪ, ಎಲ್ಲ ಸರಿ ಇದೆ, ಏನು ತೊಂದರೆ ಇಲ್ಲ. ನೀನು ಏನು ಚಿಂತೆ ಮಾಡೋಕ್ಕೆ ಹೋಗಬೇಡ. ನೀನು ಮದುವೆ ಹೇಗೆ ಅಂದ್ಕೊಂಡಿದ್ದೀರಾ ಹಾಗೆ ಸಿದ್ಧತೆ ಮಾಡ್ಕೊ. ಸರಿಮ್ಮ. ಓ, ನಮಸ್ತೆ, ಬರಬೇಕು. ಹಾಂ, ಬನ್ನಿ, ಕುತ್ಕೊಳ್ಳಿ, ಕುತ್ಕೊಳ್ಳಿ. ಅಪ್ಪ, ಸದ್ಯಕ್ಕೆ ಹೇಗೋ ನಾನು ಹೇಗೆ ಅಂದ್ಕೊಂಡಲ್ಲ ಹಾಗೆ ಮದುವೆ ಸಿದ್ಧತೆ ಎಲ್ಲ ನಡೀತಿದೆ. ಅಪ್ಪ, ಯಾಕೆ ನೀವು ಎಲ್ಲಿ ನಿಂತ್ಕೊಂಡಿದ್ದೀರಲ್ಲ, ಹೊರಗಡೆ ಬನ್ನಿ, ಅದೆಲ್ಲ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಹಾಂ ಅಮ್ಮ, ಹೋಗ್ತೀನಿ ಒಂದು ನಿಮಿಷ. ನೀನು ರೆಡಿಯಾಗಿದೆಯಾ? ನಿಮ್ಮ ಅಕ್ಕ ಎಲ್ಲಿ? ಮತ್ತು ಮದುವೆ ಕಂಡು ಹೇಳಿದ್ದಾರೆ? ಅಪ್ಪ, ಅವರೆಲ್ಲ ರೆಡಿಯಾಗಿದ್ದಾರೆ. ನಾನು ನಿಮ್ಮನ್ನ ಕರಿಬೇಕಂತಲೇ ಬಂದೆ. ಸರಿ, ನಾನು ಹೋಗಿ ನೋಡ್ತೀನಿ ಬಿಡು. ಬಾಲು, ನೀ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣ. ನಾನು ಅಂದ್ಕೊಂಡಿದ್ದಿಲ್ಲ ನಮ್ಮಿಬ್ಬರು ಡ್ರೆಸ್ ಇಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ. ಹಾಂ ಹೌದು ಕಾವ್ಯ, ನನಗೂ ಅಷ್ಟೇ. ನಿನ್ನ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದಂಗೆ ನಮ್ಮಿಬ್ಬರು ಜೋಡಿ ಸೂಪರ್ ಅಲ್ವಾ? ಹೌದು, ಮತ್ತೆ ನೋಡು, ಎಲ್ಲ ಜನಗಳು ನಮ್ಮನ್ನ ಹೇಗೆ ಕಣ್ಣು ಅಳಿಸ್ಕೊಂಡು ನೋಡ್ತಾ ಇದ್ದಾರೆ. ಅದು ಸರಿ, ಅತ್ತೆ ಮತ್ತೆ ನಿಮ್ಮ ಅಣ್ಣ ಎಲ್ಲೂ ಕಾಣಿಸ್ತಿಲ್ವಲ್ಲ? ಅಯ್ಯೋ, ಅವ್ರು ತುಂಬ ಬ್ಯುಸಿ ಇದ್ದಾರೆ ಬಿಡು. ಮದುವೆನೆಲ್ಲ ಅವ್ರ ತನಕ ಓಡಾಡಬೇಕು, ಹಾಗಾಗಿ ಅಲ್ಲೇ ಎಲ್ಲೋ ಒಂದು ಕಡೆ ಇರ್ತಾರೆ. ಅತ್ತೆ ಏನು ಪರವಾಗಿಲ್ಲ, ಆದರೆ ನಿಮ್ಮ ಅಣ್ಣ
ಅವರು ಬ್ಯುಸಿ ಇರ್ತಾರ. ಅಲ್ಲ, ನಮ್ಮ ಜೊತೆ ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಯಾಕೆ ನೀನು ಬೇಡ ಅಂದೆ? ಅಪ್ಪ ತುಂಬ ಕೇಳ್ತಾ ಇದ್ರು ಗೊತ್ತಾ. ಪಾಪ ಅಪ್ಪಂಗೆ ಅಕ್ಕನ ನನ್ನ ಪಕ್ಕ ನಿಲ್ಲಿಸಿ ಈ ಥರ ನೋಡಬೇಕು ಅಂತ ತುಂಬ ಆಸೆ ಇತ್ತು ಗೊತ್ತಾ. ಅದೇ ನಾನೇ ಬೇಡ ಅಂತ ಅಪ್ಪಂಗೆ ಸಮಾಧಾನ ಮಾಡಿದೆ. ಅಲ್ಲ ಕಾವ್ಯ, ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತೀಯಲ್ಲ, ಸರಿನಾ? ನಿಮ್ಮ ಅಕ್ಕ ಒಂದು ಕಡೆ ಎಲ್ಲಿ ನಿಂತ್ಕೋತಾರೆ? ಅವ್ರು ನಿಂತ್ಕೋಬೇಕು ಅಂದರೆ ಅವ್ರಿಗೆ ಹಗ್ಗ ಹಾಕಿ ಕಟ್ಟಾಕಬೇಕು. ಚೆನ್ನಾಗಿರುತ್ತಾ ಅದೆಲ್ಲ ಹೇಳು? ಅದಕ್ಕೆ ನಾನೇ ಬೇಡ ಅಂದೆ. ಹಾಗಾದ್ರೆ ಅಕ್ಕನಿಗೆ ಮದುವೆ ಹೇಗೆ ಮಾಡೋದು? ಅದಕ್ಕೊಂದು ದಾರಿಗಿದೆ. ಮುಹೂರ್ತ ಟೈಮ್ಗೆ ನಮ್ಮದು ಎಲ್ಲ ಶಾಸ್ತ್ರ ಕರೆಕ್ಟಾಗಿ ಆಗಲಿ. ಆದರೆ ಅಣ್ಣ ತಾಳಿ ಮಾತ್ರ ಬೇರೆ ಕಡೆ ಕಟ್ತಾನೆ. ಏನು? ನಿಮ್ಮಣ್ಣ ತಾಳಿನ ನಮ್ಮ ಅಕ್ಕಂಗೆ ಮಂಟಪದಲ್ಲಿ ಕಟ್ಟಲ್ವಾ? ಬಾಲು, ಇದೇನು ಹೇಳ್ತಾ ಇದೀಯಾ? ಎಲ್ಲ ಸರಿ ಅಂತ ಒಪ್ಕೊಂಡೆ, ಆದರೆ ನಮ್ಮ ಅಕ್ಕಂಗೆ ಶಾಸ್ತ್ರ ಕರೆಕ್ಟಾಗಿ ಆಗಬೇಕಲ್ಲ. ಇದೆಲ್ಲ ನಮ್ಮ ಅಪ್ಪಂಗೆ ಗೊತ್ತಾದ್ರೆ ಖಂಡಿತ ಒಪ್ಕೊಳ್ಳಲ್ಲ. ಬೇಡ ಬಾಲು. ಅಯ್ಯೋ ಕಾವ್ಯ, ನಿಮ್ಮ ಅಪ್ಪನ ಥರ ನೀನು ಕುಣಿಬೇಡ, ಸ್ವಲ್ಪ ಯೋಚನೆ ಮಾಡು. ಅದು ಈ ಮದುವೆಯಲ್ಲಿ ಒಂದು ವೇಳೆ ನಮ್ಮ ಅತ್ತೆ ಮಾವ ಸಂಬಂಧಪಟ್ಟರೆ ಯಾರಾದರೂ ಬಂದು ನಮ್ಮ ಅಣ್ಣ ನಿಮ್ಮ ಅಕ್ಕಂಗೆ ತಾಳಿ ಕೊಟ್ಟೋದು ನೋಡ್ಬಿಟ್ರೆ ಅಷ್ಟೇ. ನನ್ನನ್ನು ಮಾತ್ರ ಅಲ್ಲ, ನಿಮ್ಮನ್ನು ಸೇರಿಸಿ ಜೈಲಿಗೆ ಹಾಕ್ಬಿಡ್ತಾರೆ ನಮ್ಮ ಮಾವ ಅಂಥವರು. ಯಾಕೆಂದರೆ ಈ ವಿಷಯ ನಿಮಗೆಲ್ಲ ಮೊದಲೇ ಗೊತ್ತಿದೆ. ನಿಮಗೇನೋ ನಾವು ಬಚ್ಚಿಟ್ಟು ಮದುವೆ ಮಾಡ್ತಾ ಇರ್ತಾನೆ. ನಮ್ಮ ಅಣ್ಣಂಗೆ ಮದುವೆ ಆಗೋ ವಿಷಯ ನಿಮಗೆ ನಿಮ್ಮ ಅಪ್ಪಂಗೆಲ್ಲ ಗೊತ್ತಿದೆ. ಹಾಗಾಗಿ ನೀವು ಇದಕ್ಕೆ ಒಪ್ಕೊಳ್ಳೇಬೇಕು. ಆದರೂ ಬಾಲು, ಹೀಗೆಲ್ಲ ಮಾಡಬಾರ್ದಾಗಿತ್ತು. ನೀನು ಛೇ, ಎಲ್ಲ ಒಂದು ಕೆಲಸ ಮಾಡಬೇಕಾಗಿತ್ತು. ಮೊದಲು ಅಕ್ಕನ ಮದುವೆ ಆಗಲಿ ಅಂತ ಆಮೇಲೆ ನಾವು ಮದುವೆ ಮಾಡ್ಕೋಬೇಕಾಗಿತ್ತು. ಅಯ್ಯೋ ಸುಮ್ಮನಿರೇ ಕಾವ್ಯ, ಅದೇ ಅಕ್ಕ ಅಕ್ಕ ಅಂತ ಹಂಗೆ ಆಡ್ತೀಯ. ಇವಾಗ ನಮ್ಮ ಮದುವೆ ಆಗುತ್ತಲ್ಲ, ನೀನು ಯೋಚನೆ ಮಾಡಬೇಕಾಗೋದು ನಿನ್ನ ಬಗ್ಗೆ, ನಿಮ್ಮ ಅಕ್ಕನ ಬಗ್ಗೆ ಅಲ್ಲ. ಸರಿ, ಅದ್ರ ಬಗ್ಗೆ ಮಾತಾಡಬೇಡ ಬಿಡಿ. ಇವಾಗ ಅದು ಹೇಗಾಗಬೇಕು ಆಗುತ್ತೆ. ಈಗ ಗೆಸ್ಟೆಲ್ಲ ಬರ್ತಾವ್ರೆ, ಅವ್ರ ಕಡೆ ಸ್ಮೈಲ್ ಮಾಡು, ಆಯಿತಾ? ಅಮ್ಮ, ಈ ರೂಮ್ ಎಷ್ಟು ಚೆನ್ನಾಗಿದೆ ಅಲ್ಲ. ಅಲ್ಲ, ಇಲ್ಲಿರೋ ಬಟ್ಟೆ ಎಲ್ಲನೂ ನನಗೇನಾ? ಅಮ್ಮ, ಇದನ್ನೆಲ್ಲ ಬೇಗ ಮಚ್ಚಿ ಬ್ಯಾಗಲ್ಲಿ ಇಟ್ಕೋ, ನಮ್ಮ ಹೆಂಗೆ ತೊಗೊಂಡೋಗೋಣ. ಅಯ್ಯೋ, ಅಜ್ಜಿ ಗರ್ವೆ ತಿಂತಾದ್ರೆ ಮೊಮ್ಮಗು ಇನ್ನೇನೋ ಚಿಂತೆ ಅಂತೆ. ಹಾಗೆ ನನ್ನ ಚಿಂತೆ ನನಗೆ, ಇವನೊಬ್ಬ. ಏನಮ್ಮ ನಿಂಗೆ ಅಷ್ಟೊಂದು ಚಿಂತೆ ಆಗ್ತಾ ಇರೋದು? ಲೋ, ನಾನು ಕಾವ್ಯ ಅವ್ರ ಅಪ್ಪಂಗೆ ಬಡ್ಕೊಂಡೆ ಕಣೋ. ಇಷ್ಟೊಂದು ಗ್ರ್ಯಾಂಡಾಗಿ ಮದುವೆ ಮಾಡೋದು ಬೇಡ ಬೇಡ, ಎಲ್ಲ ಜನ ಬಂದರೆ ಅದರಲ್ಲಿ ಯಾರಾದರೂ ಒಬ್ಬರು ಇಬ್ಬರು ನಮ್ಮ ಅಣ್ಣಂಗೆ ಪರಿಚಯ ಇದ್ದು ಇಲ್ಲಾಗ್ತಿರೋದು ನೋಡಿ ಹೇಳಿದ್ರೆ ನನ್ನ ಕತೆ ಗೋವಿಂದ. ಅಮ್ಮ, ನೀನು ಹಂಗೆ ಹಂಗಮ್ಮ ಅನ್ಕೊಂತೀಯಾ? ಅಲ್ಲ, ಇವರು ಇಷ್ಟೊಂದು ಸಾಕಾರರು. ನಿಮ್ಮ ಅಣ್ಣಂಗೆ ಪರಿಚಯ ಆಗಿರೋರೆಲ್ಲ ಇಂಥ ಶ್ರೀಮಂತರಿಗೆ ಹೆಂಗೆ ಗೊತ್ತಿರ್ತಾರೆ ಹೇಳು? ಆದ್ರೂ ನಮ್ಮ ಮನೆ ಬರೋಕ್ಕೆ ಎತ್ತು ಅಂತ ಇಟ್ಕೋ, ಏನಾದರೂ ಆಯ್ತಪ್ಪ, ಅವಾಗ ಯಾರೋ ಅನ್ಭವಿಸೋದು. ಹಾಂ, ಹಂಗಂತ ನಾವಿಬ್ರು ರೂಮಲ್ಲಿ ಇರೋಕ್ಕಾಗುತ್ತಾ? ಬಾಮ, ಅಲ್ಲಿ ಹೋಗಿ ನೋಡೋಣ ಏನೇನು ಆಗ್ತಾ ಇದೆ ಅಂತ. ಸುಮ್ ಕುತ್ಕೊಳ್ಳೋ, ನನ್ನ ಕಷ್ಟ ನನಗಾಗಿದೆ. ಇವನೊಬ್ಬ ಅಲ್ಲಿ ಹೋಗೋದು ಬೇಡ, ಅಲ್ಲಿ ಮದುವೆ ನೋಡೋದು ಬೇಡ, ಅದು ಬಾಡಿಗೋದು ಆಗ್ತಾ ಇದೆ. ಸದ್ಯಕ್ಕೆ ಈ ಮದುವೆ ಮುಗಿಯೋವರೆಗೂ ನಾವಿಬ್ರು ಈ ರೂಮಿಂದ ಆಚೆ ಹೋಗೋದೇ ಬೇಡ. ಅಲ್ಲಮ್ಮ, ಪಾಪ ಬಾಲುಗೆ ಬೇಜಾರಾಗಲ್ವಾ? ಅವನು ನಿಮ್ಮ ಅಮ್ಮ ಅಣ್ಣ ಎಲ್ಲ ಎಲ್ಲಿ ಅಂತ ಕೇಳಿದ್ರೆ ಅವನು ಏನಮ್ಮ ಹೇಳ್ತಾನೆ? ಅವನಿಗೆ ಬೇಜಾರಾಗೋದಿಲ್ವಾ? ಅಯ್ಯೋ, ಅವ್ನು ಬೇಜಾರು ಮನೆ ಹಾಳಾಯಿತು. ಸುಮ್ಮನಿರೋ, ಸದ್ಯಕ್ಕೆ ಮದುವೆ ಮುಗಿದು ಸಾಕಪ್ಪ ಅಂತ ನಾನು ದೇವ್ರಿಗೆ ಹಾಕಿ ಕಟ್ಕೊಂಡಿದ್ದೀನಿ. ಇನ್ನೇನಾಗುತ್ತೋ ಈ ಮದುವೆ ಮುಗಿಸೋಗಡೆ ಇಲ್ಲ ನನ್ನ ತಲೆಗೆ ತದ್ದು ನಿಂತ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತದೆ ಕಣೋ. ಅದು ಅಲ್ಲದೆ ಗೀತೆಗೆ ಮನೆಗೆ ಬರ್ಸೋಗಡೆ ನಾವೆಲ್ಲ ಮನೇಲಿ ಹೋಗಿರ್ಬೇಕು. ಇಲ್ಲ ಅಂದರೆ ಗೋವಿಂದ. ಅಯ್ಯಯ್ಯೋ, ಏನಪ್ಪ, ನಾನೇನೇನೋ ಅಂದ್ಕೊಂಡಿದ್ದೆ, ಇದೇನು ಆಗುತ್ತಲ್ಲ. ಏನು ಮಾಡಲಿ? ಅಮ್ಮ, ಹಾಗಾದರೆ ನಾನು ಇವಾಗ ಆ ಹುಚ್ಚಿ ಹುಡುಗಿಗೆ ಮದುವೆ ಮಾಡ್ಕೊಳ್ಳೋದು ಬೇಡವಾ? ಲೇ, ನೀನು ಮದುವೆ ಚಿಂತೆನಾ? ಮದುವೆ ಕಟ್ಕೊಳ್ಳು ಅಂತ ತಡ್ಕೋ. ಇಲ್ಲೋಗ್ಬಿಟ್ಟು ಅಷ್ಟು ಜನಗಳ ಮಧ್ಯೆ ಅವಳು ತಾಳಿ ಕಟ್ತೀಯಾ? ಸುಮ್ಮನೆ ಬಿಡ್ತಾರೆ ನನ್ನ ಜನ. ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಅದೇನು ಅಂದರೆ, ಅವಳಿಗೆ ಒಂದು ದೇವಸ್ಥಾನ ಮುಂದೆ ತಾಳಿ ಕಟ್ಬಿಡು. ಆಮೇಲೆ ಅವ್ರ ಅಪ್ಪಂಗೆ ಏನೋ ಹೇಳಿ ಒಪ್ಸಿದ್ರೆ ಆಯಿತು. ಅವ್ರ ಅಪ್ಪಂಗೆ ಏನು ಬೇಕಾಗಿರೋದು ಅವಳು ಕೂತ್ಕೊಂಡು ತಾಳಿ ಅಷ್ಟೇ ತಾನೇ. ಅದಾಗುತ್ತೆ ಅಂತ ಹೇಳಿದ್ದೀನಿ. ಮೊದಲು ನೀನು ಈ ಹುಡುಗನ ಡ್ರೆಸ್ಸೆಲ್ಲ ಹಾಕೋಬೇಡ. ನೀನು ಹೇಗಿದೆಯಲ್ಲ ಹಾಗೇ ಇರು. ಅಯ್ಯೋ ಬೀಗ್ರೆ, ಇದೇನಿದು? ನೀವಿಬ್ಬರು ಇನ್ನೂ ರೆಡಿನೇ ಆಗಿಲ್ವಾ? ಇಲ್ಲೇ ಇದ್ರಲ್ಲ, ಯಾಕೆ? ಹಾಂ ಹಾಂ ಬೀಗ್ರೆ, ಅದೇನೂ ಇಲ್ಲ, ಯಾಕೋ ಗೊತ್ತಿಲ್ಲ, ಒಂದೇ ಸಮಯ ತಲೆನೋವು. ಅದಕ್ಕೆ ಸ್ವಲ್ಪ ಕುತ್ಕೊಂಡಿದ್ದು ಆಮೇಲೆ ಬೇಡ ಅಂತ
ಹಾಂ ಹಾಂ ನನ್ನ ಮಗಂಗೆ ಹೇಳ್ದೆ ಪಾಪ ಅವನು ನನ್ನ ನೋಡಿಕೊಂಡು ಇಲ್ಲೇ ನಿಂತ್ಕೊಬಿಟ್ಟಿದ್ದಾನೆ. ಹೌದಾ, ಡಾಕ್ಟ್ರನ್ನ ಕಳಿಸ್ಲಾ? ಇಲ್ಲ ಒಂದು ಟ್ಯಾಬ್ಲೆಟ್ ತಗೊಳ್ಳಿ. ಹಾಂ ಹಾಂ ತಗೊಂಡಿದ್ದೀನಿ, ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ಇನ್ನೇನು ಕಡಿಮೆ ಆಗ್ಬೋದು. ಅಂದಂಗೆ ಬೀಗ್ರಿ, ರಿಸೆಪ್ಷನ್ ಏನೋ ನಿಮ್ಮ ಮಗನ ಜೊತೆ ಬೇಡ ಅಂತ ಅದಕ್ಕೆ ಒಪ್ಕೊಂಡೆ. ಆದರೆ ಮುಹೂರ್ತ ಮಾತ್ರ ನನ್ನ ಇಬ್ಬರು ಮಕ್ಳಿಗೂ ಮಂಟಪದಲ್ಲಿ ತಾಳಿ ಕಟ್ಟಲೇಬೇಕು. ಇದೊಂದು ಮಾತ್ರ ನಾನು ಯಾವುದೇ ವಿಷಯಕ್ಕೂ ಕಾಂಪ್ರಮೈಸ್ ಆಗಲ್ಲ. ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ. ಅದು ಹಂಗಲ್ಲ ಬಿಗ್ರೆ, ಅದು ನಮ್ಮ ಮನೆ ಶಾಸ್ತ್ರದ ಪ್ರಕಾರ ದೊಡ್ಡ ಮಗನಿಗೆ ನಾವು ದೇವಸ್ಥಾನದಲ್ಲಿ ತಾಳಿ ಕಟ್ಸ್ಬೇಕು ಅಂತ ಹರಕೆ ಹೊತ್ಕೊಂಡಿದ್ದೆ. ಆದರೆ ಮೊದಲನೇ ಹಂಗೆ ಮಾಡೋಕ್ಕಾಗಿಲ್ಲ. ಇವಾಗನ ಮಾಡ್ಸೋಣ ಅಂತ ಒಂದೇ ಒಂದು ಸಣ್ಣ ಆಸೆ ಇತ್ತು ಅಷ್ಟೇ, ಬೇರೆ ಏನು ಕಾರಣ ಇಲ್ಲ. ಹೌದಾ, ಸರಿ ಒಂದು ಕೆಲಸ ಮಾಡಿ, ತಾಳಿ ಅಷ್ಟೇ ತಾನೇ, ಚೌಟ್ರಿನಲ್ಲಿ ತಾಳಿ ಕಟ್ಸೋಣ. ಮತ್ತೆ ಒಂದು ಸರಿ ಬೇಕಾದರೆ ನಿಮ್ಮ ಮನೆಯವ್ರಿಗೆ ಮತ್ತೆ ಅಲ್ಲಿ ಮದುವೆ ಮಾಡಿದ್ರೆ ಆಯಿತು. ಏನಂತೀರಾ? ಅಯ್ಯಯ್ಯೋ, ಹಂಗೆಲ್ಲ ಅನ್ಬಾರ್ದು ಬಿಗ್ರೆ. ಒಂದು ಹೆಣ್ಣಿಗೆ ತಾಳಿನ 2 ಸರಿ ಕಟ್ಟಬಾರ್ದು, ಅದು ಅಪಶಕನ ಅಂತೆ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗಳಿಗೆ ನನ್ನ ಮಗ ನಮ್ಮ ಮನೆ ದೇವಸ್ಥಾನದಲ್ಲಿ ತಾಳಿ ಕಟ್ತಾನೆ, ಆಯಿತಾ? ಆದರೂ ಬೀಗ್ರೆ ಪಾಪ, ನನ್ನ ಮಗಳನ್ನ ನನ್ನ ಕಣ್ ತುಂಬ ಮದುವೆ ಮಾಡೋದಲ್ಲಿ ನೋಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆ ಆಸೆ ಮತ್ತೆ ಆಸೆಯಾಗಿ ಉಳಿದ್ಬಿಡುತ್ತೋ ಏನೋ ಅಂತ ಸ್ವಲ್ಪ ತುಂಬಾ ಬೇಜಾರಾಗ್ತಾಯಿದೆ. ಅಯ್ಯೋ ಬೀಗ್ರೆ, ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ನೋಡಿ, ನಿಮಗೇನು ನಿಮ್ಮ ಮಗಳ ಮದುವೆ ಆಗಬೇಕು, ಅದು ಆಗ್ತಿದೆಯಲ್ಲ, ಖುಷಿ ಪಡಿ. ಅದನ್ನು ಬಿಟ್ಬಿಟ್ಟು ಪಾಪ ಅವಳಿಗೂ ತೊಂದರೆ. ಅದು ಅಲ್ಲದೆ ಬಂದ ಜನಗಳ ಮುಂದೆ ಎಲ್ಲ ಅವಳು ಎದ್ದೋಡೋದು, ಒಂಥರ ಮಾತಾಡೋದು ಇದೆಲ್ಲ ಚೆನ್ನಾಗಿರಲ್ಲ. ಮತ್ತು ಮದುವೆ ಜನಗಳಿಗೂ ಒಂಥರ ಹಿರ್ಸು ಮುರ್ಸಾಗುತ್ತೆ. ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಮ ಮಗಳ ಮದುವೆ ತುಂಬ ಚೆನ್ನಾಗಿ ಮಾಡ್ತೀನಿ. ಆಯಿತು ಬೀಗ್ರೆ, ಹಾಗೆ ಮಾಡಿ. ನಿಮ್ಗೇನು ಅನಿಸುತ್ತಲ್ಲ ಹಾಗೆ ಇರಲಿ. ಸರಿ, ಹೀಗಿಬ್ರು ಬನ್ನಿ. ಹಾಂ ಹಾಂ, ನೀವು ಹೊರಡಿ, ನಾ 2 ನಿಮಿಷ ಬರ್ತೀನಿ. ಇದೇನಮ್ಮ ನೀನು ಮನೆ ದೇವ್ರ ದೇವಸ್ಥಾನದಲ್ಲಿ ಅಂತ ಮತ್ತೊಂದು ಬಾಂಬ್ ಹಾಕಿದೆಯಲ್ಲಮ್ಮ. ಇವಾಗ ಮಾವ ಅಲ್ಲಿಗೂ ಬಂದು ಕಟ್ಟು ತಾಳಿ ಅಂದರೆ ನಾನು ಏನು ಮಾಡಲಿ? ಏನು ಮಾಡ್ತೀಯಾ? ತಾಳಿ ಕಟ್ಟು ಅಂತ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ? ಏನಾಗಬೇಕು ಅದೇ ಆಗ್ತಾಯಿದೆಯಲ್ಲ. ಅಮ್ಮ, ಇವಾಗ ನಾವು ಆಚೆ ಹೋಗೋಣ ಬೇಡ? ಬಿಡು, ನಾವು ಹೋಗಲ್ಲ, ಏನು ತಾನೇ ಮಾಡ್ತೀವಿ, ಅಲ್ಲಿ ಏನಾದ್ರು ಮಾಡ್ಕೊಂಡು ಹೋಗಲಿ. ಸದ್ಯಕ್ಕೆ ನಮ್ಮ ಮನೆಗೆ ಪರಿಚಯ ನೆಂಟರು ಯಾರು ನಿನ್ನ ಇಲ್ಲಿ ನೋಡದೇ ಇದ್ರೆ ನಂಗೆ ಅಷ್ಟೇ ಸಾಕು. ಅಲ್ಲ, ನನ್ನ ಮಗನ ಮದುವೆ ಆಗ್ತಾಯಿದೆ ಅಂತ ನಮ್ಮ ಅಣ್ಣಂಗಾಗಲಿ ಅತ್ತಿಗೆಗಾಗಲಿ ಅಷ್ಟೇ ಯಾಕೆ, ನೀನು ಹೆಂಡತಿ ಗೀತಂಗಳಿಲ್ಲ, ನೆನಪಿದೆಯಾ? ಹ್ಞೂ ಅಮ್ಮ, ನೆನಪಿದೆ. ಪಾಪ ಅಮ್ಮ, ಯಾಕಮ್ಮ ಹಿಂಗೆ ಮಾಡಿದೆ? ಅಯ್ಯೋ ದೊಡ್ಡನ ಮಗನೇ, ನಾನು ಅವ್ರಿಗೆಲ್ಲ ಏನಂತ ಹೇಳೋ? ಅವ್ರಿಗೆ ಮದುವೆಗೆ ಬಂದರೆ ಅವ್ರಿಗೆಲ್ಲ ವಿಷಯ ಗೊತ್ತಾಗಲ್ವಾ? ಅದಕ್ಕೆ ಇವಾಗ ಏನು ಮಾಡ್ತೀನಿ ಗೊತ್ತಾ? ಈ ಮದುವೆ ನನಗೆ ಗೊತ್ತಿಲ್ಲ, ನನ್ನ ಮಗ ಮಾಡ್ಕೊಂಬಂದಾನಂತ ನಾಟಕ ಆಗ್ಬಿಡ್ತೀನಿ. ನೀನು ಸುಮ್ಮನೆ ಹಂಗೆ ಆ್ಯಕ್ಟಿಂಗ್ ಮಾಡು, ಆಯಿತಾ? ಸರಿ, ನೀನೇನೋ ಹಂಗೆ ಹೇಳ್ತೀಯಾ. ಆದರೆ ಕಾವ್ಯ ಮತ್ತು ಬಾಲು ಜೊತೆಯಲ್ಲಿ ಅವರಕ್ಕ ಅವಳು ಬರ್ತಾಳಲ್ಲ, ಆವಾಗ ಏನು ಹೇಳ್ತೀಯಾ? ಹೌದಲ್ವಾ, ಅವಳು ಬರ್ತಾಳಲ್ಲ, ಅವಳಿಗೆ ನೀರು. ಹಾಂ, ಹಿಂಗೆ ಹೇಳ್ತೀನಿ. ಅವಳಿಗೆ ಅವಳ ತಂಗಿನೇ ಬಿಟ್ಟಿರೋಕ್ಕಾಗ್ತಾಯಿಲ್ಲ, ಅದಕ್ಕೆ ಒಂದು ಸ್ವಲ್ಪ ದಿನ ಬಂದಿಲ್ಲಿರ್ತಾಳಂತ ಮ್ಯಾನೇಜ್ ಮಾಡ್ತೀನಿ. ನೀನು ಸುಮ್ಮನೆ ಹಂಗೆ ಇರು, ಆಯಿತಾ? ಅಮ್ಮ, ಆದರೂ ಏನೇ ಹೇಳು, ನಿನ್ನ ತಲೆನೇ ತಲೆ. ಹಾಂ, ತಲೆನೇ ತಲೆ. ಆದರೆ ಎಲ್ಲ ಎಲ್ಲಿ ನನ್ನ ತಲೆ ತಂದುಬಿಡ್ತೀವಿ ಅಂತ ತುಂಬ ಭಯ ಆಗ್ತದೆ ಕಣೋ. ಇಷ್ಟೆಲ್ಲ ಮಾಡ್ತೀಯ, ಭಯ ಆಗಿಲ್ಲ. ಇನ್ನು ಇಷ್ಟೆಷ್ಟು ಮಾಡೋಕ್ಕೆ ಯಾಕಮ್ಮ ಹೆದರ್ಕೊಂತೀಯಾ? ಏನಾಗಲ್ಲ ಬಿಡು.